ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, MRD ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸಂಡೇ ಸ್ಪೆಷಲಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತೀನಿ, ಮಿಕ್ಸ್ ಮಾಡೋದ್ರಿಂದ ಬರ್ಡ್ಸಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಮತ್ತು ಬರ್ಡ್ಸಿಗೆ ಏನೆಲ್ಲ ಎನರ್ಜಿ ಈ ಮಿಕ್ಸಲ್ಲಿ ಸಿಗುತ್ತೆ ಅನ್ನೋದು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇದು ಭಾಳಷ್ಟು ಜನಕ್ಕೆ ಡೌಟ್ ಬಂದಿದೆ, ಆ ಡೌಟ್ನ ಇವತ್ತು ಕ್ಲಿಯರ್ ಮಾಡ್ತೀನಿ. ರೆಗ್ಯುಲರಾಗಿ ನೀವು ಕೂಡ ನಾನು ಮಾಡೋಂಥ ಸ್ಟೆಪ್ಸ್ನ ವೀಕ್ಲಿ ಒನ್ಸ್ ಮಾಡಿದರೆ ಖಂಡಿತ ನಿಮ್ಮ ಬರ್ಡ್ಸು ಭಾಳ ಹೆಲ್ತಿಯಾಗಿರ್ತವೆ. ಎಕ್ಸ್ಪೆಷಲಿ ಈ ಆಷಾಢ ಟೈಮಲ್ಲಿ ಮತ್ತು ಯಾವಾಗಂದರೆ ಆವಾಗ ಮಳೆ ಬರ್ತಾ ಇದೆ. ಈ ಕ್ಲೈಮೇಟಲ್ಲಿ ಭಾಳ ಬರ್ಡ್ಸು ಆರಾಮಿಲ್ದಂಗೆ ಆಗ್ಬಿಡ್ತವೆ. ಕೆಲವೊಂದು ಬರ್ಡ್ಸು ಗಾಳಿನ ತಟ್ಕೊಳಂಗಿಲ್ಲ, ಕೆಲವೊಂದು ಬರ್ಡ್ಸು ಸ್ವಲ್ಪ ಮಳೆಯಲ್ಲಿ ನೆಂದ ಕೂಡಲೇ ನೆಗಡಿ ಆಗೋದು ಮತ್ತು ಕೆಮ್ಮಾಗೋದು, ಒಂದು ರೀತಿಯಲ್ಲಿ ಸುಸ್ತಾಗಿ ಕೂತ್ಕೊಂಡು ಒಂದೊಂದು ಸತಿ ಬರ್ಡ್ಸ್ ಸತ್ತೋಗ್ಬಿಡ್ತವೆ. ಅದಕ್ಕೆ ನಾನು ಈ ಮಿಕ್ಸಲ್ಲಿ ಕೊಡೋದ್ರಿಂದ ಬರ್ಡ್ಸಿಗೆ ಎಲ್ಲ ರೀತಿಯಲ್ಲಿ ಆ್ಯಂಟಿಬಯೋಟಿಕ್ಸ್, ಎನರ್ಜಿ, ಮಲ್ಟಿವಿಟಮಿನ್ಸ್ ಎಲ್ಲವೂ ಸಿಗ್ತವೆ. ಅದು ಹೆಂಗೆ ಮಾಡಬೇಕು ಅನ್ನೋದು ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಟು MRD ಲಾಫ್ಟ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಕಾಳನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೆಕ್ಕೆಜೋಳ ಇಲ್ಲ, ನೀವು ಮೆಕ್ಕೆಜೋಳ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮೆಕ್ಕೆಜೋಳ ಭಾಳ ಇಂಪಾರ್ಟೆಂಟ್. ಏನಂದರೆ ರೀಸೆಂಟಾಗಿ ಖಾಲಿ ಆಯಿತು, ಹಾಗಾಗಿ ಅದೊಂದು ಇಲ್ಲ ಇದರಲ್ಲಿ. ಇದ್ರ ಜೊತೆ ಸೂರ್ಯಕಾಂತಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಏನಂದರೆ ನಾನು ಇದರಲ್ಲಿ ಕುಸುಬೆ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಆಯಿಲ್ ಕಂಟೆಂಟ್ ಇರಬೇಕಂತ. ನಾನು ಮಿಕ್ಸ್ ಮಾಡೋಂಥ ಐಟಮ್ ಯಾವ್ಯಾವು ಅಂದರೆ ಇದರಲ್ಲಿ ಅಮ್ನೋವಿಟಾ ಬೂಸ್ಟು ಮತ್ತು ರೆಕ್ಸ್ ಆಯಿಲ್ ಮತ್ತು ಇದು ಸಾಸಿವೆ ಎಣ್ಣೆ, ಸರ್ಸೋ ಕಾ ತೇಲ್ ಮತ್ತು ಆ್ಯಕ್ಟಿವ್ ಪಿಜನ್ ಅಂತ ಪ್ರಿಬಯೋಟಿಕ್ಸ್, ಪ್ರೋಬಯೋಟಿಕ್ಸ್. ಸದ್ಯಕ್ಕೆ ನನಗೆ ಯಾವುದು ಸಿಕ್ಕಿಲ್ಲ ಅಂತ ಇದನ್ನ ತಗೊಂಡಿದ್ದೀನಿ. ನೀವು ಬ್ರ್ಯಾಂಡೆಡ್ ಕಂಪನಿ ಅಲ್ಲಿ ಇರೋಂಥವು ತಗೋಬೋದು. ಭೋಪಾಲ್ ಪಿಜನ್ಸಲ್ಲಿ ಸಿಗುತ್ತೆ ಒಂದು ಪ್ರಿಬಯೋಟಿಕ್ಸ್, ಪ್ರೋಬಯೋಟಿಕ್ಸ್, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದು ಲಾಸ್ಟ್ ಟೈಮು ನಾನು ತಗೊಂಡಿದ್ದೆ. ಈ ಸತಿ ನಾನು ಲೇಟ್ ಆಗುತ್ತೆ ಅಂತ ಒಂದು ವೆಟೆನರಿ ಮೆಡಿಕಲ್ ಶಾಪಲ್ಲಿ ಇದನ್ನ ತಗೊಂಬಿಟ್ಟಿದ್ದೀನಿ. ಸದ್ಯಕ್ಕೆ ಇವು 4 ನಾನು ಮಿಕ್ಸ್ ಮಾಡ್ತೀನಿ. ಎಷ್ಟು ಪ್ರಮಾಣದಲ್ಲಿ ನಾನು ಮಿಕ್ಸ್ ಮಾಡಬೇಕು ಅನ್ನೋದು ನಿಮಗಿಲ್ಲಿ ತೋರಿಸ್ತೀನಿ. ಫಸ್ಟ್ ನಾನು ಪ್ರಿಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಹಾಕ್ತಾಯಿದ್ದೀನಿ. ಇದು 1.5 ಸ್ಪೂನ್ ಹಾಕಿದರೆ ಸಾಕು. ನಾನು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು 2 kg ಕಾಳಿಗೆ ಈ ಪ್ರಮಾಣದಲ್ಲಿ ನಾವು ಹಾಕಬೇಕು. ಮತ್ತು ಅಮ್ನೋವಿಟಾ ಬೂಸ್ಟು ಬರ್ಡ್ಸಿಗೆ ಮಲ್ಟಿವಿಟಮಿನ್ ಕೊಡುತ್ತೆ. ಅದೇ ರೀತಿಯಲ್ಲಿ ಗ್ರೋತ್ ಆಗೋಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಕೂಡ 1/4 ಹಾಕ್ತಾಯಿದ್ದೀನಿ. 1/2 ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಸರ್ಸೋ ಕಾ ತೇಲ್, ಇದು ಎಕ್ಸಾಕ್ಟಾಗಿ 1 ಸ್ಪೂನ್ ಹಾಕಿದರೆ ಸಾಕು. ಮತ್ತು ಉಳಿದಿದ್ದೆಲ್ಲ ಸ್ವಲ್ಪ ಡ್ರೈ ಆಗೇ ಇರಬೇಕು ಮಿಕ್ಸು. ಭಾಳ ಎಲ್ಲ ಕಾಳಲ್ಲಿ ಮಿಕ್ಸ್ ಆಗಿ ಈ ಥರ ನಾವು ಮಾಡ್ಕೋಬಾರ್ದು. ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಸ್ಲೋ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕಾಳೆಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಟ್ರೇ ಎಲ್ಲ ಹಾಕ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ನ ಈಗ ಬರ್ಡ್ಸಿಗೆ ಕೊಡೋಣ. ಯಾವ ರೀತಿ ಇವು ತಿಂತವೆ ಇಲ್ಲಿ ನೋಡಿ, ಭಾಳ ಇಷ್ಟಪಟ್ಟು ತಿಂತವೆ. ಯಾಕಂದರೆ ಈ ಸ್ಮೆಲ್ ಬರ್ಡ್ಸಿಗೆ ಭಾಳ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಮಿಕ್ಸ್ನ ಕೊಟ್ಟಿದ್ದೀನಿ ಅಂತ. ಇದೇ ಪ್ರೊಸೀಜರ್ ಮೆಥಡ್ನ ನೀವು ಕೂಡ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಬರ್ಡ್ಸ್ಗೆ ಕೊಡಿ. ಯಾವ ರೀತಿ ಚೇಂಜಸ್ನ ಬರ್ಡ್ಸ್ ಪಡ್ಕೊಂಡಿದ್ದವು ಮತ್ತು ಕೊಡೋಕ್ಕಿಂತ ಮುಂಚೆ ಹೆಂಗಿದ್ವು, ಕೊಟ್ಟಾದಮೇಲೆ ಹೆಂಗಿದ್ವು ಅನ್ನೋದು ನೀವು ಡಿಫ್ರೆನ್ಸ್ನ ನೋಡ್ತೀರಿ. ಆ ಡಿಫ್ರೆನ್ಸ್ನ ನನಗೆ ತಿಳಿಸಿ. 100% ನನಗೊಂದು ನಂಬಿಕೆ ಬರುತ್ತೆ. ಅದ್ರ ಜೊತೆಗೆ ನೀವು ಕೊಡೋದ್ರಿಂದ ನಿಮ್ಮ ಬರ್ಡ್ಸಲ್ಲಿ ಚೇಂಜಸ್ ಏನೆಲ್ಲ ಅದು ಅಂತ ಕಮೆಂಟ್ ಮಾಡಿ. ಖಂಡಿತ ಅದೊಂದು ಅನುಕೂಲ ಆಗುತ್ತೆ. ವೀಡಿಯೋಸ್ ನೋಡಿ ಡೌಟ್ಫುಲ್ ಪಡೋರಿಗೆ ಕೂಡ ಒಂದು
ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಏನಂದರೆ ಇದು ಕೊಡೋದ್ರಿಂದ ಬರ್ಡ್ಸ್ಗೆ ಯಾವ ರೀತಿ ಎನರ್ಜಿ ಬಂತು, ಬರ್ಡ್ಸ್ ಏನೆಲ್ಲ ಚೇಂಜಸ್ ಪಡ್ಕೊಂಡಿದ್ವು ಅನ್ನೋದು ಕೂಡ ಅವ್ರಿಗೆ ನಂಬಿಕೆ ಬರುತ್ತೆ. ಅವಾಗ ಖಂಡಿತ ನೀವು ಹೇಳೋ ಕಮೆಂಟ್, ನೀವು ಹೇಳೋ ಅಭಿಪ್ರಾಯದಿಂದ ಅವರು ಕೂಡ ಯೂಸ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಖಂಡಿತ ಪ್ರತಿಯೊಬ್ಬ ಫ್ರೆಂಡ್ಸಿಗೆ ನೀವು ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲಲ್ಲಿ ಬರೋಂಥ ವಿಡಿಯೋಸಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಟೇ ಟ್ಯೂನ್ ಟು MRD Love Dressing Pigeons. Have a happy Sunday and thank you very much to everyone.